2027ರ ವಿಶ್ವಕಪ್ ಇದರ ಮೇಲೀಗ ಎಲ್ಲರ ಕಣ್ಣಿದೆ. ಕೇವಲ ಭಾರತದ ಅಷ್ಟೇ ಅಲ್ಲದೆ ಜಗತ್ತಿನಲ್ಲಿರುವಂಥ ಎಲ್ಲ ಕ್ರಿಕೆಟ್ ಅಭಿಮಾನಿಗಳ ಕಣ್ಣು ಈ ಒಂದು ವಿಶ್ವಕಪ್ ಮೇಲಿದೆ. ಯಾಕಪ್ಪ ಅಂದರೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅಂತ ಘಟಾನುಘಟಿಗಳ ಆಟಗಾರರು ಆ ಒಂದು ವಿಶ್ವಕಪ್ನಲ್ಲಿ ಆಡ್ತಾರೆ ಅಂತೇಳಿ. ಯಾಕಂದರೆ ನಮಗೆಲ್ಲರಿಗೂ ಗೊತ್ತೇ ಇದೆ, ಈಗಾಗಲೇ ಟೆಸ್ಟ್ ಮತ್ತು T20ಗೆ ರಿಟೈರ್ಡ್ ಹೇಳಿದಂತಹ ನಿವೃತ್ತಿಯನ್ನು ಘೋಷಿಸಿದಂತಹ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಅವರು ಈಗಾಗಲೇ ಅವರು ಕಾಯ್ತಾ ಕೂತಿರೋದು 2027ರ ವಿಶ್ವಕಪ್ಪಿಗಾಗಿ. ಯಾಕೆಂದರೆ ಈ ಹಿಂದೆ ನಡೆದಂಥ ವಿಶ್ವಕಪ್ನಲ್ಲಿ ಕೂದಲೆಳೆ ಅಂತರದಲ್ಲಿ ವಿಶ್ವಕಪ್ಪನ್ನು ತಮ್ಮ ಕೈಯಿಂದ ತಪ್ಪಿಸಿಕೊಂಡದ್ದು ಭಾರತ ತಂಡ. ಆದ್ದರಿಂದ 2027ರಲ್ಲಿ ಆ ಒಂದು ಆಸೆ ನಿರಾಸೆ ಏನಾಗಿತ್ತಲ್ಲ, ಆ ಆಸೆಯನ್ನು ಪೂರೈಸೋದಕ್ಕೋಸ್ಕರ ಈಗ 2027ರತ್ತ ಎಲ್ಲರ ಕಣ್ಣು ನೆಟ್ಟಿದೆ. 2027ರ ವಿಶ್ವಕಪ್ನತ್ರ ಈಗ ಎಲ್ಲರ ಗಮನ ಹರಿತಿದೆ. ಹೀಗಿರುವಾಗ ICC ಇಲ್ಲಿ ಒಂದು ಬದಲಾವಣೆಯನ್ನು ತಂದಿದೆ. ಆ ಬದಲಾವಣೆ ಏನಪ್ಪ, ಆ ಬದಲಾವಣೆ ಏಕೆ ತಂದರು ಮತ್ತು ಇಲ್ಲಿ ಆ ಬದಲಾವಣೆಯಿಂದ ಏನೆಲ್ಲ ಲಾಭಗಳಾಗ್ತವೆ ಅಂತ ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಬದಲಾವಣೆಯನ್ನು ತಂದಿದ್ದು ಒಂದು ಲಾಭಕ್ಕಾಗಿಯೇ ಅನ್ಬೋದು. ಏನು ಆ ಬದಲಾವಣೆ ಅಂತೇಳಿ ನೋಡೋದಾದರೆ, ಪಾಕಿಸ್ತಾನ ಮತ್ತು ಭಾರತ ಈ ಎರಡು ತಂಡಗಳು ಏನಿದಾವಲ್ಲ, ಆ ಪ್ರತಿಯೊಂದು ವರ್ಲ್ಡ್ ಕಪ್ನಲ್ಲೂ ಸಹಿತ ನಮಗೆ ಹಬ್ಬಬ್ಬ ಅಂದರೆ 2 ಬಾರಿ, ಅಂದರೆ ಈಗ ಲೀಗ್ ಹಂತದಲ್ಲಿ 1 ಬಾರಿ ಅಂತೂ ಎರಡು ತಂಡಗಳು ಮುಖಾಮುಖಿ ಆಗೇ ಆಗ್ತಾಯಿದ್ವು. ಅದಾದ ನಂತರ ಏನಾದರೂ ಎರಡು ತಂಡಗಳು ಉತ್ತಮ ಪ್ರದರ್ಶನ ನೀಡಿ ಸೆಮಿಫೈನಲ್ ಫೈನಲ್ ಹಂತಕ್ಕೆ ಬಂದಾಗ ಅಲ್ಲಿ ನಾವು 2ನೇ ಬಾರಿ ಎರಡು ತಂಡಗಳು ಮುಖಾಮುಖಿ ಆಗೋದನ್ನು ನೋಡ್ತಾ ಇದ್ವಿ. ಆದರೆ ಈಗ ಆ ಒಂದು ಬದಲಾವಣೆ ಈ ಬಾರಿ ಏನೋ ತಂದಿದೆಯಲ್ಲ, ಬದಲಾವಣೆ ಅಂದರೆ 2027ರ ವಿಶ್ವಕಪ್ನಲ್ಲಿ ಆಡುವಂತಹ ತಂಡಗಳ ನಡುವಿನ ಆ ಒಂದು ಬದಲಾವಣೆ ಏನಿದೆಯಲ್ಲ, ಆ ಒಂದು ಬದಲಾವಣೆಯಲ್ಲಿ ಭಾರತ ಮತ್ತು ಪಾಕಿಸ್ತಾನ ಬರೋಬ್ಬರಿ 3 ಬಾರಿ ಇಲ್ಲಿ ಒಬ್ಬರಿಗೊಬ್ಬರು ಎದುರಾಳಿ ಆಗ್ತಾರೆ. ಆ ಒಂದು ICC ತನ್ನಂಥ ಹೊಸ ನಿಯಮ ಏನಿದೆಯಲ್ಲ, ಈ ನಿಯಮಗಳ ಅನುಸಾರವಾಗಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳು ಉತ್ತಮ ಪ್ರದರ್ಶನವನ್ನು ನೀಡಿಕೊಂಡು ಬಂದಲ್ಲಿ ನಾವು ಅವರನ್ನು 3 ಬಾರಿ ಎದುರಾಗೋದನ್ನು ಈ ಬಾರಿ ಕಾಣಬಹುದು. 1 ಬಾರಿ ಮುಖಾಮುಖಿ ಆಗೋದಕ್ಕೂ ಮತ್ತು 3 ಬಾರಿ ಮುಖಾಮುಖಿ ಆಗೋದಕ್ಕೂ ಏನು ವ್ಯತ್ಯಾಸ ಅಂತೇಳಿ ನಾವು ನೋಡೋದಾದರೆ, ಇಲ್ಲಿ ಒಂದನೇದಾಗಿ 2 ಬದ್ಧ ವೈರಿಗಳಂತೇಳಿ ನಾವು ಹೇಳ್ಬೋದು, 2 ಬದ್ಧ ವೈರಿಗಳ ತಂಡಗಳಾಗಿದ್ದು, ಇನ್ನೊಂದೇನಪ್ಪ ಅಂತಂದರೆ ಈ ಎರಡೂ ತಂಡಗಳ ಮ್ಯಾಚ್ ಏನು ನಡೆಯುತ್ತಲ್ಲ, ಆ ದಿನದ ಒಂದು ಜಾಹೀರಾತುಗಳ ಒಂದು ಬೆಲೆ ಏನಂತೀವಲ್ಲ ಗಗನದಷ್ಟು ಎತ್ತರಕ್ಕೆ ಏರಿರುತ್ತೆ. ಆದ್ದರಿಂದಾಗಿ ಆ ಒಂದು ಜಾಹೀರಾತುಗಳ ಬೆಲೆ ಜಾಸ್ತಿ ಆಗೋದರಿಂದ ಅಲ್ಲಿ ಬರುವಂಥ ಕೆಲವೊಂದಷ್ಟು ಏನು ನಾವು ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ಗಳಲ್ಲಿ ಏನು ಮ್ಯಾಚ್ಗಳನ್ನು ನೋಡ್ತೀವಲ್ಲ, ಅಲ್ಲೆಲ್ಲ ಹೆಚ್ಚಿನ ಲಾಭ ಸಿಗುತ್ತೆ. ಅಲ್ಲಿ ಅವ್ರಿಗೆ ಲಾಭ ಸಿಕ್ಕರೆ ICCಗೆ ಏನಪ್ಪ ಲಾಭ ಅಂತ ಕೇಳೋದಾದರೆ, ಇಲ್ಲಿ ಏನು ನಾವು ಪ್ರದರ್ಶನವನ್ನು ತೋರಿಸ್ತಲ್ಲ ಅಂದರೆ ಬೇರೆ ಬೇರೆ ಚಾನಲ್ಗಳು ಮತ್ತು ಮೊಬೈಲ್ಗಳಲ್ಲಿ ಏನು ನೋಡ್ತೀವಲ್ಲ, ಅವರಿಗೆ ಈ ಒಂದು ಕಾರಣಗಳನ್ನ ಇಟ್ಕೊಂಡು ಹೆಚ್ಚಿನ ಬೆಲೆಗೆ ಇಲ್ಲಿ ನಾವು ICCದವರು ಆ ಒಂದು ಪ್ರಸಾರದ ಹಕ್ಕನ್ನು ನೀಡ್ತಾರೆ. ಆ ಪ್ರಸಾರದ ಹಕ್ಕಿನ ಆಧಾರದ ಮೇಲೆ ಅಲ್ಲಿ ಲಾಭ ಜಾಸ್ತಿ ಆಗುತ್ತೆ. ಯಾಕೆಂದರೆ ನಮ್ಗೆ ಈಗಾಗಲೇ ಎಲ್ರಿಗೂ ಗೊತ್ತಿರುವಂಥ ವಿಷಯನೇ, ಅತಿ ಹೆಚ್ಚಾಗಿ ವೀಕ್ಷಣೆ ಪಡೆಯುವಂಥ ಮ್ಯಾಚ್ ಏನಾದರೂ ಇದ್ದರೆ ಅದು ಇಂಡಿಯಾ ಮತ್ತು ಪಾಕಿಸ್ತಾನ ನಡುವಿನ ಮ್ಯಾಚ್. ಇಡೀ ಜಗತ್ತಿನ ತುಂಬ ಅದು ಅತಿ ಹೆಚ್ಚಾಗಿ ವೀಕ್ಷಣೆ ಪಡೆಯುವಂಥ ಒಂದು ಮ್ಯಾಚ್ ಆಗಿತ್ತು. ಅದರಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾರಂಥ ದಿಗ್ಗಜ ಆಟಗಾರರು ಇರ್ತಾರೆ ಅಂದರೆ ಅದು ಇನ್ನೂ ಸ್ವಲ್ಪ ಹೆಚ್ಚಾಗಿ ವೀಕ್ಷಣೆಗಳನ್ನು ಪಡೆಯೋದರಲ್ಲಿ ಯಾವುದೇ ಅನುಮಾನ ಸಹಿತ ಇಲ್ಲ. ಆದ್ದರಿಂದಾಗಿ ಈ ಬಾರಿ ನಡೆಯುವಂಥ ಮ್ಯಾಚ್ನಲ್ಲಿ ಸೂಪರ್ 7 ಅನ್ನೋ ಒಂದು ಹೊಸ ಕಾನ್ಸೆಪ್ಟನ್ನು ತೊಗೊಂಬಂದಿದ್ದಾರೆ. ಈ ಒಂದು ಸೂಪರ್ 7 ಕಾನ್ಸೆಪ್ಟ್ನಲ್ಲಿ ಏನೇನೆಲ್ಲ ಆಗುತ್ತೆ, ಹೇಗೆಲ್ಲ ನಡೆಯುತ್ತೆ ಅಂತೇಳಿ ನಾನು ನಿಮಗೊಂದು ಚಾರ್ಟ್ ಮೂಲಕ ವಿವರಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಈಗ ICC ಮಾಡುವಂಥ ಒಂದು, ನಾವು ಈಗಾಗಲೇ ಬಹಳಷ್ಟು ವಿಶ್ವಕಪ್ನಲ್ಲಿ ಮಾಡುವಂಥ ಚಾರ್ಟ್ಗಳನ್ನು ನೋಡಿದ್ದೇವೆ. ಎಲ್ಲ ಚಾರ್ಟ್ಗಳಲ್ಲೂ ಸಹಿತ ಒಂದೇ ಗ್ರೂಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇರೋದನ್ನು ನಾವು ನೋಡಿದ್ದೇವೆ. ಅದೇ ರೀತಿ ಈ ಮುಂದಿನ ಬರುವಂತಹ 2027ರ ವಿಶ್ವಕಪ್ನಲ್ಲೂ ಸಹಿತ ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ಒಂದೇ ಚಾರ್ಟ್ನಲ್ಲಿ ಅಂದರೆ ಒಂದೇ ಗುಂಪಿನಲ್ಲಿ ಇರ್ತವೆ. ಅದಾದ ನಂತರ ಒಂದೇ ಗುಂಪಿನಲ್ಲಿ ಇರಬೇಕಾದ್ರೆ 1 ಬಾರಿ ಅಂತೂ ಮುಖಾಮುಖಿ ಆಗೋದು ಇಲ್ಲಿ ನಮಗೆ ಬಹಳಷ್ಟು ಕಂಡು ಬಂದಿದೆ. ಉಪಸೊಳ್ಳೆ ನಾವು ನೋಡಿರ್ತೀವಿ. ಯಾಕಂದರೆ ಪ್ರತಿಯೊಂದು ತಂಡವು 1 ಬಾರಿ ಮುಖಾಮುಖಿ ಆಗೋದ್ರಿಂದ ಇಲ್ಲಿ ಒಂದು ಸಲ ಮುಖಾಮುಖಿ ಆಗೇ ಆಗುತ್ತೆ. ಇದಾದ ನಂತರ ಇಲ್ಲಿ ನೆಕ್ಸ್ಟ್ ಈ ಒಂದು 12 ತಂಡಗಳಲ್ಲಿ 6 ತಂಡದ ಗ್ರೂಪ್ A ಮತ್ತು ಗ್ರೂಪ್ B 2 ತಂಡಗಳನ್ನಾಗಿ 2 ಗುಂಪುಗಳನ್ನಾಗಿ ಮಾಡಿರುತ್ತೆ. ಇಲ್ಲಿ ಗ್ರೂಪ್ A ನಲ್ಲಿ ಇರುವಂಥ ಭಾರತ ಮತ್ತು ಪಾಕಿಸ್ತಾನ 2 ಉತ್ತಮ ಪ್ರದರ್ಶನ ನೀಡಿದಲ್ಲಿ ಇಲ್ಲಿ 6 ತಂಡಗಳಲ್ಲಿ ಒಟ್ಟು 6 ತಂಡಗಳು ಅಂದರೆ ಗ್ರೂಪ್ A 6 ತಂಡ, ಗ್ರೂಪ್ B 6 ತಂಡ, ಈ 12 ತಂಡಗಳ ನಡುವೆ ಉತ್ತಮ ಪ್ರದರ್ಶನ ನೀಡಿದಂಥ 6 ತಂಡಗಳು ಮುಂದಿನ ಹಂತಕ್ಕೆ ಹೋಗುತ್ತವೆ. ಇಲ್ಲಿ 6 ತಂಡಗಳಷ್ಟೇ ಅಲ್ಲದೆ ಉತ್ತಮ ಪ್ರದರ್ಶನ ನೀಡಿ ಉತ್ತಮ ಅಂಕದಿಂದ 6 ತಂಡಗಳ ಜೊತೆಗೆ ಈ ಕಡೆ ಇನ್ನೊಂದು ತಂಡ ಉತ್ತಮವಾದ ಅಂಕವನ್ನು ಪಡೆದುಕೊಂಡಂತಹ ಒಂದು ಅಂಕಪಟ್ಟಿಯಲ್ಲಿ ಹೆಚ್ಚಿನ ಅಂಕವನ್ನು ಪಡೆದುಕೊಂಡಂತಹ ತಂಡ ಸಹಿತ ಇಲ್ಲಿ ನೆಕ್ಸ್ಟ್ ಮುಂದಿನ ಹಂತಕ್ಕೆ ತಲುಪುತ್ತೆ. ಅಂದರೆ ಈ ಒಂದು 6 ತಂಡಗಳ ಜೊತೆಗೆ ಮತ್ತೊಂದು ತಂಡ ಅಂದರೆ 7 ತಂಡಗಳು ಸಹಿತ ಇಲ್ಲಿ ಮತ್ತೊಂದು ಏನು ಮುಂದಿನ ಹಂತ ಏನಿರುತ್ತಲ್ಲ ಆ ಹಂತಕ್ಕೆ ಸೇರಿಕೊಳ್ಳುತ್ತಂತೆ ನಾವು ಹೇಳ್ಬೋದು. ಇಲ್ಲಿ ನಮಗೆ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಒಂದು ಮ್ಯಾಚ್ ಅಂತೂ ಇಲ್ಲಿ ಕನ್ಫರ್ಮ್ ಆಯಿತು. ಅಂದರೆ ಒಂದು ಮ್ಯಾಚ್ ಅಂತೂ ಖಂಡಿತವಾಗಿಯೂ ನಡೆಯುತ್ತೆ. ಯಾಕಂದರೆ 2 ಗುಂಪು ಗ್ರೂಪ್ ಎದಲ್ಲಿ ಇರೋದ್ರಿಂದ ನಾವು ಇಲ್ಲಿ ಒಂದು ಮ್ಯಾಚನ್ನು ನೋಡ್ಬೋದು. ಅದಾದ ನಂತರ ಈ 2 ಗ್ರೂಪ್ಗಳಿಂದ ಅಂದರೆ ಗ್ರೂಪ್ A ಗ್ರೂಪ್ B ಇಂದ ತಲಾ 3 ತಂಡಗಳು ಅಂದರೆ ಒಟ್ಟಾಗಿ 6 ತಂಡಗಳು ಇಲ್ಲಿ ಮುಂದಿನ ಹಂತಕ್ಕೆ ಸೂಪರ್ 7 ಅಂತ ಏನಂತೀವಲ್ಲ ಸೂಪರ್ 7 ಹಂತಕ್ಕೆ ತಲುಪ್ತಾವೆ. ಇದೇ ಈ ಬಾರಿ ICC ತಂದಂಥ ಮತ್ತೊಂದು ಹೊಸ ನಿಯಮ ಸೂಪರ್ 7.
ಈ ಸೂಪರ್ 7ಗೆ ಬಂದಾಗ ಇಲ್ಲಿನ ಒಟ್ಟಾರೆಯಾಗಿ 7 ತಂಡಗಳನ್ನು ನೋಡ್ಬೋದು. ಈ ಎರಡೂ ಗ್ರೂಪ್ಗಳಿಂದ ತಲಾ 3 ಅತ್ಯುತ್ತಮ ಪ್ಲಸ್ ಒಂದು ಮತ್ತೊಂದು ತಂಡ ಸೇರಿ ಒಟ್ಟು 7 ತಂಡಗಳು ಒಂದೇ ಗುಂಪಿನಲ್ಲಿ ಆಡ್ತವೆ. ಇಲ್ಲಿ ಏನಾದರೂ ಭಾರತ ತಂಡ ಮತ್ತು ಪಾಕಿಸ್ತಾನ ತಂಡ ಎರಡೂ ತಂಡಗಳು ಉತ್ತಮವಾದಂಥ ಪ್ರದರ್ಶನ ನೀಡಿ ಮುಂದಿನ ಹಂತಕ್ಕೆ ಬಂದಲ್ಲಿ ಇಲ್ಲಿ ಎರಡನೇ ಮ್ಯಾಚು ಖಂಡಿತವಾಗಿಯೂ ನಡೆಯುತ್ತಂತೆ ಹೇಳ್ಬೋದು ನಾವು. ಇಲ್ಲಿ ಗ್ರೂಪ್ 7 ಏನಿದೆಲ್ಲ ಸೂಪರ್ 7ನಲ್ಲಿ ನಾವು ಭಾರತ ಮತ್ತು ಪಾಕಿಸ್ತಾನ ನಡುವಿನ ಎರಡನೇ ಮ್ಯಾಚನ್ನು ಒಂದೇ ಟೂರ್ನಮೆಂಟಲ್ಲಿ ಎರಡನೇ ಮ್ಯಾಚನ್ನು ನೋಡ್ಬೋದು. ಇದಾದ ನಂತರ ಬರುವಂಥ ಮತ್ತೊಂದು ಹಂತ ಮೂರನೆಯ ಹಂತ, ಅಂದರೆ ಈ ಮೂರನೇ ಹಂತ ಅಂದರೆ ನಾಕೌಟ್ ಹಂತ. ಈ ನಾಕೌಟ್ ಹಂತದಲ್ಲಿ ನಾವು ಮತ್ತೊಮ್ಮೆ ಸಹಿತ ಭಾರತ ಪಾಕಿಸ್ತಾನ ಮ್ಯಾಚನ್ನು ನೋಡ್ಬೋದು. ಅದು ಹೇಗಪ್ಪ ಅಂತಂದರೆ ಇಲ್ಲಿ ಸೂಪರ್ ಟಾಪ್ 4 ತಂಡಗಳು ಬರ್ತವೆ. ಸೂಪರ್ ಟಾಪ್ 4 ತಂಡಗಳಲ್ಲಿ ನಾವು ಇಲ್ಲಿ ಹಿಂದಿನ ಒಂದು 7 ಏನಿತ್ತಲ್ಲ ಸೂಪರ್ 7ನಲ್ಲಿ, ಆ ಸೂಪರ್ 7ನಿಂದ ದಾಟ್ಕೊಂಡು ನಾಕೌಟ್ ಹಂತದಲ್ಲಿ ಸೂಪರ್ 7ನ ಟಾಪ್ 4 ತಂಡಗಳು ಏನಿದಾವಲ್ಲ, ಆ 4 ತಂಡಗಳಲ್ಲಿ 2 ತಂಡಗಳನ್ನು ನಾವು ಸೆಮಿಫೈನಲ್ 1 ಅಥವಾ ಸೆಮಿಫೈನಲ್ 2ನಲ್ಲಿ ನೋಡ್ಬೋದು. ಈ ಸೆಮಿಫೈನಲ್ 1 ಮತ್ತು ಸೆಮಿಫೈನಲ್ 2ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಇಲ್ಲಾದರೂ ಎದುರಾಳಿಗಳಾಗಬಹುದು. ಇಲ್ಲಪ್ಪ ಅಂತಂದರೆ ಪಾಕಿಸ್ತಾನ ಮತ್ತು ಭಾರತ ಬೇರೆ ಬೇರೆ ತಂಡಗಳ ಜೊತೆಗೆ, ಉದಾಹರಣೆಗೆ ಹೇಳೋದಾದರೆ ಇಲ್ಲಿ ಭಾರತ ಆಸ್ಟ್ರೇಲಿಯಾ ಜೊತೆಗೆ ಆಡಿದರೆ ಪಾಕಿಸ್ತಾನ ಇಂಗ್ಲೆಂಡ್ ಜೊತೆಗೆ ಆಡಿ ನಂತರ ಎರಡೂ ತಂಡಗಳು ಗೆದ್ಕೊಂಡು ಬಂದಲ್ಲಿ ಮತ್ತು ಹೊಳ್ಳಿ ನಾವು ಫೈನಲ್ನಲ್ಲಿ ಎರಡೂ ತಂಡಗಳು ಮತ್ತೊಮ್ಮೆ 3ನೇ ಬಾರಿ ಮುಖಾಮುಖಿ ಆಗೋದನ್ನು ನೋಡ್ಬೋದು. ಇಲ್ಲ ಬದಲಾಗಿ ನಾವಿಲ್ಲಿ ಒಂದೇನು ಸೆಮಿಫೈನಲ್ 1 ಮತ್ತು ಸೆಮಿಫೈನಲ್ 2 ಏನಿದೆಯಲ್ಲ, ಇಲ್ಲಿ ಆದರೂ ನಾವು ಭಾರತ ಮತ್ತು ಪಾಕಿಸ್ತಾನ ಎರಡೂ ತಂಡಗಳು ಮುಖಾಮುಖಿ ಆಗೋದನ್ನು ನೋಡಬಹುದು. ಒಟ್ಟಾರೆಯಾಗಿ ಭಾರತ ಮತ್ತು ಪಾಕಿಸ್ತಾನ ತಂಡ ಎರಡೂ ತಂಡಗಳು ಒಂದೇ ಟೂರ್ನಮೆಂಟ್ನಲ್ಲಿ 3 ಬಾರಿ ಈ ಒಂದು ಬಾರಿ ಅಭಿಮಾನಿಗಳಿಗೆ ಅತಿ ಹೆಚ್ಚಿನ ರೋಚಕವಾದಂಥ ಪಂದ್ಯವನ್ನು ಮತ್ತೊಮ್ಮೆ ಉಣಬಡಿಸಲು ಸಜ್ಜಾಗಲಿವೆ. ಆದರೆ ಈ 3 ಪಂದ್ಯಗಳನ್ನು ನಾವು ನೋಡಬೇಕಾದ್ರೆ ಇದುವರೆಗೂ ಏನು ಹೇಳ್ತಾ ಬಂದಲ್ಲ, ಈಗ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಹಂತ, ಅದಾದ ನಂತರ ಸೂಪರ್ 7 ಹಂತ, ಅದಾದ ನಂತರ ನಾಕೌಟ್ ಹಂತ, ಈ 3 ಹಂತಗಳಲ್ಲಿಯೂ ಸಹಿತ ಎರಡೂ ತಂಡಗಳು ಉತ್ತಮವಾದಂಥ ಪ್ರದರ್ಶನ ನೀಡಿದಲ್ಲಿ ಮಾತ್ರ ನಾವು 3 ಬಾರಿ ಈ ಒಂದು ಮ್ಯಾಚ್ಗಳನ್ನು ಕಣ್ತುಂಬಿಕೊಳ್ಳಬಹುದು. ಇನ್ನು ಮುಂದಿಂದೇನಪ್ಪ ಇದು ಓಡಿದಾಯ್ತು, ಮುಂದೆ ಹೆಂಗಂದರೆ ಇದೇ ಏನಾದರೂ ಸಕ್ಸಸ್ಫುಲ್ ಆದಲ್ಲಿ, ಎಲ್ಲರ ಒಪ್ಪಿಗೆ ಬಂದಲ್ಲಿ ಈ ಮುಂದಿನ ಇದೇ ಒಂದು ಏನು ಸೂಪರ್ 7 ಹಂತ ಮತ್ತು ನಾಕೌಟ್ ಹಂತಗಳು ಏನಿದಾವಲ್ಲ, ಈ ಒಂದು ಹಂತದ ಮತ್ತೊಳ್ಳಿ ಈ ಒಂದು ಪ್ರಯೋಗವನ್ನು ಮುಂದಿನ ಹಾದಾಗಿ ಅಂದರೆ ಮುಂದೆ ಬರುವಂಥ T20 ವಿಶ್ವಕಪ್ನಲ್ಲೂ ಸಹಿತ ಇದೇ ಒಂದು ರೂಲ್ಸನ್ನು ಬಳಸಲಾಗುವುದು ಅಂತೇಳಿ ICC ಈ ಮೂಲಕ ತಿಳಿಸಿದೆ. ಇನ್ನು ಈ ಸೂಪರ್ 7 ಹಂತದ ಬಗ್ಗೆ ಮತ್ತೊಬ್ಬ ಸೊಳ್ಳಿ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಈ ಒಂದು 3 ಬಾರಿ ಮುಖಾಮುಖಿ ಆಗೋದ್ರ ಬಗ್ಗೆ ನಿಮಗೇನು ಅನಿಸುತ್ತೆ ಕಮೆಂಟ್ ಮಾಡಿ ತಿಳಿಸಿ.